ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಗುರುಗಳೇ, ಜ್ಯೋತಿಷ್ಯ ಶಾಸ್ತ್ರ ನಿಜಾನ ಸುಳ್ಳ ವೀಕ್ಷಕರಿಗೆ ಏನು ಹೇಳಲು ಬಯಸ್ತೀರಾ ನಿಮ್ಮ ಕಡೆಯಿಂದ? ಒಳ್ಳೆ ಪ್ರಶ್ನೆ ಕೇಳಿದಮ್ಮ. ಈ ಒಂದು ಕಲಿಯುಗದಲ್ಲಿ ಎಲ್ರಿಗೂ ಒಂದು ಸಂಶಯ ಆಗಿದೆ, ಜ್ಯೋತಿಷ್ಯ ಶಾಸ್ತ್ರ ನಿಜಾನ ಸುಳ್ಳ ಅಂತೇಳಿ. ಒಳ್ಳೆ ಪ್ರಶ್ನೆನೇ ಕೇಳಿದ್ಯಾ. ನೋಡಿ, ಈ ಒಂದು ಕಲಿಯುಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಂಬೋರು 30% ಆದ್ರೆ ನಂಬದೇ ಇರೋರು 70% ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳೇ. ನೋಡಿ, ಯಾವ ರೀತಿಯಪ್ಪ ಅಂತಂದ್ರೆ, ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಅರ್ಥ ಮಾಡ್ಕೊಬೇಕಂದ್ರೆ, ಜ್ಯೋತಿಷ್ಯ ಶಾಸ್ತ್ರನ ಸಂಪೂರ್ಣವಾಗಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಅವ್ರು ನಿಜ ಅನ್ಸುತ್ತೆ. ತಪ್ಪಾಗಿ ಅರ್ಧಂಬರ್ಧ ತಿಳ್ಕೊಂಡ್ರೆ ಅದು ತಪ್ಪಾಗಿ ಅರ್ಥ ಆಗುತ್ತೆ ಅವ್ರಿಗೆ, ಆಗ ಸುಳ್ಳು ಅಂತಾರೆ. ವೀಕ್ಷಕರೇ, ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ನಿಖರವಾಗಿದ್ದು ನೀವು ಕರೆಕ್ಟ್ ಆಗಿ ನಿಮ್ ಜಾತಕದ ಪ್ರಕಾರ ಹೆಸರಿಟ್ಕೊಂಡು ಹೋಗಿ ಶಾಸ್ತ್ರ ಕೇಳಿದ್ದೆ ಆದ್ರೆ ಅದು ನಿಮಗೆ ನಿಜ ಅನ್ಸುತ್ತೆ. ಅದು ಬಿಟ್ಟು ನಿಮ್ ಹೆಸರು ಮೇಲೆ ಹೋಗಿ ಶಾಸ್ತ್ರ ಕೇಳಿದಾಗ ಆಗ ತಪ್ಪಾಗಿ ಅರ್ಥ ಆಗುತ್ತೆ. ಉದಾಹರಣೆಗೆ, ನಿಮ್ಮ ಹೆಸರು ಯಾವ ರೀತಿ ಬಂತು, ನಿಮ್ ಹೆಸರು ಪೂರ್ವ ಜನರು, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಹೆಸರಿಟ್ಟಿದ್ದಾರೆ ಮೊದಲು ಅದನ್ನ ತಿಳ್ಕೊಳ್ಳಿ, ಕೇಳಿ. ಅಮ್ಮ ನಮ್ಗೆ ಹೆಸರು ಹೆಂಗಿಟ್ಟಿದ್ದಾರೆ, ಅಜ್ಜಿ ನಮ್ಗೆ ಹೆಸರು ಯಾವ ರೀತಿ ಇಟ್ಟಿದ್ರು ಅಂತ ಕೇಳ್ಕೊಳ್ಳಿ. ಆಗ ಅವ್ರು ಹೇಳ್ತಾರೆ, ನಿಮ್ಗೆ ಹೆಸರು ನಾವ್ ಯಾವ್ದೇ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಜಾತಕ ನೋಡಿ ಇಟ್ಟಿದ್ದಲ್ಲ, ಹೋಗಿ ಯಾವ್ದೋ ಒಂದು ದೇವರನ್ನ ಆರ್ಕೆ ಹೊತ್ಕೊಂಡಿದ್ರೆ ಅವ್ರಿಗೆ ಬೇಕಾದಂಗೆ ಕತೆ ಹೇಳ್ತಾರೆ. ಅವರ ನಿಜವಾದ ಜೀವನದಲ್ಲಿ ಯಾವ ರೀತಿ ಘಟನೆಗಳು ನಡೀತು ಆ ರೀತಿಯಾಗಿ ಅವ್ರು ಕತೆ ಹೇಳ್ತಾರೆ. ಇವನ್ ನಮ್ ಲೈಫಲ್ಲೂ ಆಗಿತ್ತು, ನಮಗೂ ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜಿ ತಾತ ಹೇಳಿದ್ದಾರೆ ಕತೆ, ಯಾವ ರೀತಿ ಹೆಸರಿಟ್ರು ಅಂತೇಳಿ. ನೋಡಿ, ಹೆಸರು ಯಾವ ರೀತಿ ಇರ್ತಾರೆ ಅಂದ್ರೆ, ಕಣಿ ಕೇಳೋ ಶಾಸ್ತ್ರ ಇತ್ತು. ಹಿಂದಿನ ಕಾಲದಲ್ಲಿ ಕಣಿ ಕೇಳ್ತಕ್ಕಂಥ ಶಾಸ್ತ್ರ ಇತ್ತು. ಅದು ಕಣಿ ಕೇಳಿದಾಗ ಮಗುಗೆ ಏನಾದ್ರು ಹುಷಾರಿಲ್ದಿದ್ದಾಗ, ಮಗುಗೆ ಏನಾದ್ರು ಸಮಸ್ಯೆ ಆದಾಗ, ಅಥವಾ ಏನೋ ಒಂದು ಕಾರಣಕ್ಕೆ ಹೋಗಿ ಮಗು ಹೆಸರಿಡ್ಬೇಕಂತ ಹೇಳಿದಾಗ ಕಣಿ ಕೇಳೋರು. ಆ ಕಣಿ ಕೇಳೋರು ಸರ್ವೇಸಾಮಾನ್ಯ ಹೇಳ್ತಕ್ಕಂಥದ್ದು ಒಂದು 3 ಹೇಳೋರು. ನಿಮ್ಮ ಪೂರ್ವ ಜನರ ಹೆಸರಿಡಿ, ಅಂದ್ರೆ ನಿಮ್ಮ ಹಿರಿಯರು, ನಿಮ್ಮ ತಾತನೋ ಮುತ್ತಾತನೋ ಯಾರೋ ನಿಮ್ಗೆ ಹೆಸರಿಡ್ಬೇಕು ಅಂತ ಬಂದಿದೆ, ಅದೇ ರೀತಿಯಾಗಿ ಅಥವಾ ನಿಮ್ಮ ಮನೆ ದೇವರ ಹೆಸರನ್ನ ಇಡಿ ಅಂತೇಳಿ ಪ್ರಿಡಿಕ್ಷನ್ ಕೊಡೋರು ಅವರು. ಅದ್ರ ಜೊತೆಗೆ ನಿಮ್ಗೆ ಯಾವ್ದೋ ಇಷ್ಟ ಆಗಿರ್ತಕ್ಕಂಥ ಹೆಸರು, ದೇವ್ರ ಹೆಸರು, ಆ ಒಂದು ತಂದೆ ತಾಯಿಗಳಿಗೆ ನನ್ನ ಮಗುಗೆ ನಾ ದೇವ್ರ ಹೆಸರು ಇಡ್ಬೇಕು, ಅಥವಾ ನಮ್ಗೆ ಯಾವ್ದೋ ಒಂದು ದೇವ್ರಿಗೆ ಅರಕೆ ಹೊತ್ಕೊಂಡಿದ್ದೆ ಆ ಹೆಸರು ಇಡೋಣ, ಅಥವಾ ಯಾವ್ದೋ ಒಂದು ಹೆಸರು ಅವ್ರಿಗೆ ಇಷ್ಟ ಆಗಿರ್ತದೆ, ಅಥವಾ ಒಂದು ಫಿಲಿಂ ಹೀರೋ ಹೆಸರುಗಳು ಇಷ್ಟ ಆಗಿರ್ತದೆ, ಅಥವಾ ಯಾವ್ದೋ ಒಂದು ವ್ಯಕ್ತಿಯ ಅವ್ರಿಗೆ ಇಷ್ಟ ಆಗಿರ್ತಾರೆ, ಒಂದು ಸ್ವತಂತ್ರ ಹೋರಾಟಗಾರರು ಅಥವಾ ಯಾರೋ ಒಂದು ಹಿರಿಯರ ಹೆಸರು, ಈ ರೀತಿ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ನಾವು ಸರ್ವೇಸಾಮಾನ್ಯ ನೋಡ್ತಾ ಇರ್ತೀವಿ. ಆ ಹೆಸರುಗಳ ಮೇಲೆ ಹೋಗಿ ಶಾಸ್ತ್ರ ಕೇಳಿದಾಗ ಅದು ತಪ್ಪಾಗುತ್ತೆ. ಈಗ ಉದಾಹರಣೆಗೆ, ಒಂದು ಮಾವಿನ ಮರ ಇರುತ್ತೆ ಅನ್ಕೊಳ್ಳಿ, ಒಂದು ಮಾವಿನ ಹೊಟ್ಟೆಯಿಂದ ಮಾವಿನ ಮರವಾಗಿ ಬೆಳೆದಿರುತ್ತೆ. ಅದ್ರ ಹೆಸರು ನಾನು ಯಾವ್ದೋ ಕಣಿ ಕೇಳಿನೋ ಇಲ್ಲ ನನ್ಗೆ ಇಷ್ಟ ಆಯ್ತು ಅಂತೇಳಿ ನಾನು ನನ್ನ ಮಗನಿಗೆ ಇದೇ ಹೆಸರು ಇರ್ಬೇಕು ಅಂತೇಳಿ ಯಾವ್ದೋ ಒಂದು ಹಿನ್ನೆಲೆ ಇಟ್ಕೊಂಡು ನಾನು ಹೆಸರಿಡ್ತೀನಿ, ಬೇವಿನ ಮರ ಅಂತ ಹೆಸರಿಡ್ತೀನಿ. ನೋಡಿ, ಮಾವಿನ ಮರಕ್ಕೆ, ಮಾವಿನ ಹೊಟ್ಟೆಯಿಂದ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಒಂದು ಮಾವಿನ ಮರಕ್ಕೆ ನಾನು ಬೇವಿನ ಮರ ಅಂತ ಹೆಸರಿಡ್ತೀನಿ, ಬೇವಿನ ಮರ ಅಂತ ನಾಮಕರಣ ಮಾಡ್ತೀನಿ. ತಿಳಿಸ್ಕೊಡ್ತೀನಿ, ಸ್ಕೂಲ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಊರಲ್ಲೆಲ್ಲ ನನ್ನನ್ನ ಕರೆಯೋದು ಬೇವಿನ ಮರ ಅಂತಾನೆ ಕರೀತಾರೆ. ಆ ಬೇವಿನ ಮರ ಅಂತ ಕರೆದಿರ್ತಕ್ಕಂಥ ಹೆಸರಿಗೆ ಹುಟ್ಟಿರ್ತಕ್ಕಂಥದ್ದು ಮಾವಿನ ಮರವಾಗಿ ಬೆಳೆದಿರೋದು, ನಾನು ಹೆಸರಿಡ್ತಕ್ಕಂಥದ್ದು ಬೇವಿನ ಮರ. ಎಲ್ಲ ಸರ್ಟಿಫಿಕೇಟ್ ಇದೆ, ಸಮಾಜ ನಾನು ಗುರ್ಸೋದೇ ಬೇವಿನ ಮರ ಅಂತೇಳಿ. ಆಗ ಮಾವಿನ ಮರ ಹೋಗಿ ಬೇವಿನ ಮರ ಆಗೋಕ್ ಸಾಧ್ಯನಾ? ತಪ್ಪಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಜಾತಿಗಳಲ್ಲಿ ನೀವು ಹುಟ್ಟಿರ್ತಕ್ಕಂಥ ಜನ್ಮ ನಕ್ಷತ್ರನ ಬಿಟ್ಟು ನಿಮ್ಗೆ ಹೆಸರಿಡ್ತಕ್ಕಂಥದ್ದು ಯಾವ್ದೋ ಒಂದು ಹಿನ್ನೆಲೆಯಲ್ಲಿ ಹೆಸರಿಟ್ಟಿರ್ತಾರೆ. ಆಗ ಹೋಗಿ ಆ ಶಾಸ್ತ್ರ ಕೇಳಿದಾಗ ತಪ್ಪಾಗಿ ಅರ್ಥ ಆಗುತ್ತೆ. ನೋಡಿ, ಮಾವಿನ ಮರಕ್ಕೆ ಶಾಸ್ತ್ರವಾಗಿ ಕೇಳ್ತೀರಾ ಜ್ಯೋತಿಷಿಗಳ ಹತ್ರ, ಆಗ ಬೇವಿನ ಮರ ಅಂತೇಳಿ ನೀವು ಹೆಸರಿಟ್ಕೊಂಡಿದ್ದು ಬೇವಿನ ಮರ ಕೇಳ್ತೀರಾ. ಆಗ ಯಾವ ರೀತಿ ಹೇಳ್ತೀರಪ್ಪ? ಬೇವಿನ ಮರಕ್ಕೆ ಗುಣಲಕ್ಷಣಗಳೆಲ್ಲ ಹೇಳ್ತೀನಿ, ಕಹಿ ಅಂಶಗಳಿರುತ್ತೆ, ವರ್ಷಕ್ಕೊಂದ್ಸತಿ ಪೂಜೆಗೆ ಉಪಯೋಗಿಸ್ತಾರೆ, ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡ್ತದೆ ಒಂದು ಬೇವಿನ ಮರ, ಒಳ್ಳೆ ಆಕ್ಸಿಜನ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ ಅಂತೇಳಿ ಅದ್ರ ಲಕ್ಷಣಗಳು ಹೇಳ್ಕಳಿಸ್ತೀರಿ. ಆಗ ಮಾವಿನ ಮರಕ್ಕೆ ಬೇವಿನ ಮರ ಹೇಳಿರ್ತಕ್ಕಂಥ ಶಾಸ್ತ್ರ ಅದಕ್ಕೆ ಅನ್ವಯ ಆಗೋದೇ ಇಲ್ಲ. ಆಗ ಅವರು ಜ್ಯೋತಿಷ್ಯ ಸುಳ್ಳು ಅನಿಸ್ತದೆ. ಅದೇ ರೀತಿಯಾಗಿ ಕತ್ತೆಗೆ ಹೋಗ್ಬಿಟ್ಟು ನಾನು ಕುದುರೆ ಅಂತ ಹೆಸರಿಟ್ಕೊಂಡೋಗಿ ಕುದುರೆ ಗುಣಲಕ್ಷಣಗಳು ಹೇಳಿದಾಗ ಕತ್ತೆ ಹೋಗಿ ಕುದುರೆ ಆಗಕ್ಕಾಗುತ್ತಾ, ಅಥವಾ ಕುದುರೆ ಹೋಗಿ ಕತ್ತೆ ಆಗಕ್ಕಾಗುತ್ತಾ? ಆ ರೀತಿಯಾಗಿ ನಿಮ್ಮ ಹೆಸರು ಇಟ್ಕೊಂಡಿರ್ತಕ್ಕಂಥ ಹೆಸರಿಗೆ ಮತ್ತೆ ನೀವು ಜನ್ಮ ನಕ್ಷತ್ರಕ್ಕೆ ಮ್ಯಾಚ್ ಆಗದೆ ಇದ್ದಾಗ ನಿಮ್ಗೆ ಜ್ಯೋತಿಷ್ಯ ಸುಳ್ಳು ಅಂತ ನಿಮ್ಗೆ ಅನುಭವ ಬರುತ್ತೆ. ಉದಾಹರಣೆಗೆ,
ನಾಗರಾಜ್ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಶಾಸ್ತ್ರ ಕೇಳ್ತಾನೆ, ಗುರುಳೆ ನಮಗೆ ಈಗ ಏನೋ ಒಂದು ಶುಭ ಕಾರ್ಯ ಮಾಡ್ಬೇಕು, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು, ಏನೋ ಒಂದು ಉದ್ಯೋಗ ಮಾಡ್ಬೇಕು ಅಂತೇಳಿ ಒಂದು ಶಾಸ್ತ್ರ ಕೇಳಕ್ ಬರ್ತಾನೆ ಅವ್ರ ಅನುಕೂಲಕ್ಕೆ ತಕ್ಕನಂಗೆ. ಆಗ ಒಂದು ಶಾಸ್ತ್ರ ಕೇಳಿದಾಗ ಈ ಜ್ಯೋತಿಷ್ಯಗಳು ಹೇಳ್ತಕ್ಕಂಥದ್ದು ಸುಳ್ಳಾಗುತ್ತೆ, ನಿಮ್ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಆಗ ಯಾರೋ ಒಬ್ರು ಬಂದಿದ್ದಾರೆ, ಯಾವ್ದೋ ನನಗೆ ಒಂದು ತಾಂಬೂಲ ಇಟ್ಟು ಗುರುಕಾಣಿಕೆ ಕೊಡ್ತಾರೆ, ಶಾಸ್ತ್ರ ಹೇಳ್ಬೇಕು ಅಂತೇಳಿ ಹೇಳ್ತಾ ಹೋಗಿ ಹೇಳಿ ಕಳಿಸ್ತೀರಿ, ಅದು ತಪ್ಪಾಗುತ್ತೆ. ಹೇಳಿದಾಗ ಅದು ಕರೆಕ್ಟ್ ಆಗುತ್ತೆ. ಈಗ ನಾಗರಾಜ್ ಅಂತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟು ಶಾಸ್ತ್ರ ಕೇಳಿದಾಗ ನಾಗರಾಜನ ಹೆಸರಿಗೆ ನಾವು ಶಾಸ್ತ್ರ ಹೇಳ್ತಕ್ಕಂಥದ್ದು ನಿಮ್ಗೆ ತಪ್ಪಾಗ್ಬೋದು ಅಥವಾ ನಿಜನಾಗ್ಬೋದು. ಕರೆಕ್ಟ್ ಆಗಿ ಹೆಸರಿಟ್ಟಿದ್ರೆ ನಿಜ ಆಗ್ತದೆ, ತಪ್ಪಾಗಿ ಹೆಸರಿಟ್ಕೊಂಡಿದ್ದಾಗ ತಪ್ಪಾಗಿ ಅನುಭವ ಬರ್ತದೆ. ನಾವ್ ಹೇಳ್ತಕ್ಕಂಥದ್ದು ನೀವು ಕೇಳ್ತಕ್ಕಂಥದ್ದು. ಉದಾಹರಣೆಗೆ ನಾಗರಾಜ್ ಅನ್ನೋ ವ್ಯಕ್ತಿ ಒಂದು ಶಾಸ್ತ್ರ ಕೇಳ್ತಾನೆ, ಆಗ ನಾವೇನೋ ಈಗ ಗುರುಬಲ ಇದೆ, ತುಂಬಾ ಚೆನ್ನಾಗಿದೆ, ಓ ನಾಗರಾಜನ್ ಇದ್ದ ತಕ್ಷಣ ನಾವು ಜ್ಯೋತಿಷಿಗಳು ಮಾಡ್ತಕ್ಕಂಥ ತಪ್ಪೇನಪ್ಪ ಅಂದ್ರೆ, ನಾಗರಾಜ್ ಅಂತ ವ್ಯಕ್ತಿ ಬಂದಿದ ತಕ್ಷಣ ಓ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಗುರುಬಲ ಇದೆ, ತುಂಬಾ ಚೆನ್ನಾಗಿದೆ, ಈ ಒಂದು ವರ್ಷದಲ್ಲಿ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ, ಮಾಡಿ ಅಂತೇಳಿ ಏನ್ ಬೇಕೋ ಶುಭ ಕಾರ್ಯಗಳು ಮಾಡಿ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹೇಳ್ತಾರೆ. ಎಲ್ಲವಾಗಿ ಅವ್ರು ಮಾಡ್ತಾರೆ. ನಮ್ಮ ನಂಬಿಟ್ಟು ಎತ್ಕೊಂಡಾಗ ಒಂದು 10 ಲಕ್ಷ 15 ಲಕ್ಷ ಬಿಸ್ನೆಸ್ ಮಾಡಿ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆ ಫೈಲೂರ್ ಆಗಿರುತ್ತೆ. ಕಾರಣ ಅವ್ರು ನಾಗರಾಜನ್ನ ಹೆಸರು ಮಾತ್ರ ನಾಮಬಲವಾಗಿ ಇಟ್ಕೊಂಡಿರ್ತಾರೆ, ಬಟ್ ಅವ್ರ ಮೂಲ ಬಂದ್ಬಿಟ್ಟು ಅವರು ಮಕಾ ನಕ್ಷತ್ರ ಸಿಂಹ ರಾಶಿ ಬಿಟ್ಟಿರ್ತಾರೆ. ಆಗ ಹೆಸರು ಅವರು ಮಾನಿಂದ ಇಟ್ಕೊಬೇಕು, ಮಂಜುನಾಥ್ ಅಂತ ಹೆಸರು ಇಟ್ಕೋಬೇಕಾಗಿತ್ತು. ಆದ್ರೆ ನಾಗರಾಜ ಅಂತ ಇಟ್ಕೊಂಡೋಗಿ ಕೇಳಿದಾಗ ಅದು ಫೈಲೂರ್ ಆಗಿರುತ್ತೆ. ಅವ್ರದ್ದು ನಿಜವಾದ ಜನ್ಮ ನಕ್ಷತ್ರದ ಪ್ರಕಾರ ಮಂಜುನಾಥ್ ಅಂತ ಬರುತ್ತೆ. ಆಗ ಅವ್ರಿಗೆ ಮಕಾ ನಕ್ಷತ್ರ ಸಿಂಹ ರಾಶಿಗೆ ಟೈಮ್ ಚೆನ್ನಾಗಿರೋದಿಲ್ಲ. ನಿಮ್ಗೆ ಟೈಮ್ ಚೆನ್ನಾಗಿದೆ ಅಂತೇಳಿ ಜ್ಯೋತಿಷ್ಯಮರ ಹೋಗಿ ಕೇಳಿ ಹೆಸರು ಮೇಲೆ ಕೇಳಿದಾಗ ಅವ್ರು ಚೆನ್ನಾಗಿದೆ ಅಂತ ಕಳಿಸ್ತಾರೆ. ಅದನ್ನೇ ನಂಬ್ಕೊಂಡು ಅವ್ರು ಹೋಗಿ ಯಾವ್ದೋ ಒಂದು ಬಿಸ್ನೆಸ್ ಮಾಡಿ ಫೈಲೂರ್ ಆಗ್ತಾರೆ. ಆಗ ಅವ್ರ ಅನುಭವಕ್ಕೆ ಬರುತ್ತೆ ಇದು ಜ್ಯೋತಿಷ್ಯ ಸುಳ್ಳು, ತಪ್ಪು, ಅವ್ರೇ ಹೋಗಿ ಕೇಳ್ದೆ, ಅವ್ರೇನೋ ಒಂದ್ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡೆ, ಅದು ನನ್ಗೆ ಅನ್ವಯಿಸಿಲ್ಲ, ಆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ಎಲ್ಲ ಸುಳ್ಳು ಬಿಡಪ್ಪ ಅಂತೇಳಿ ಅವ್ರಿಗೆ ತಪ್ಪಾಗಿ ಗ್ರಹಿಸ್ತಾರೆ. ಆಗ ಜ್ಯೋತಿಷ್ಯರು ಮಾಡ್ತಕ್ಕಂಥ ತಪ್ಪಿಗೆ ನೀವು ಬಲಿಯಾಗಿರ್ತೀರಾ. ಅಂದ್ರೆ ನೀವು ಹೋಗಿ ತಪ್ಪಾಗಿ ಕೇಳಿರ್ತೀರಾ, ಅವರು ತಪ್ಪಾಗಿ ಹೇಳಿರ್ತಾರೆ, ನಿಮ್ಗೆ ಅದು ತಪ್ಪಾಗಿ ಅನ್ವಯಿಸುತ್ತೆ. ಆಗ ಜ್ಯೋತಿಷ್ಯ ಸುಳ್ಳು, ಜ್ಯೋತಿಷ್ಯ ಹತ್ರಕ್ಕೆ ಹೋದ್ರೆ 4 ಮಾತು ಹೇಳಿ ಕಳಿಸ್ತಾನೆ, ನಿಮಗೆ ಹೋದ್ರೆ 1-2 ಡೇಟ್ ಹಾಕಿ ಕಳಿಸ್ತಾನೆ, ಬಿಡಯ ನಮ್ಮ ಮನೆ ಬರೋದಿಲ್ಲ ಹೆಂಗಿದ್ರ ಆಗ್ಲಿ ಅಂತೇಳಿ ಅವರು ಜ್ಯೋತಿಷ್ಯ ನಂಬ್ದಿರಾ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಹೇಳು ಬಿಡುಗಳಿಗೆ ಅವರೇ ಹೊಣೆ ಆಗ್ತಾರೆ. ಅದೇ ರೀತಿಯಾಗಿ ರಮೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಶಾಸ್ತ್ರ ಕೇಳ್ತಾನೆ, ಸ್ವಾಮಿ ನಾನು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು, ಏನ್ ಮಾಡೋದು, ಯಾವ ರೀತಿ ಇದೆ, ನನ್ನ ಟೈಮ್ ಸ್ವಲ್ಪ ನೋಡಿ, ಯಾಕೆ ಇತ್ತೀಚೆಗೆ ಏನ್ ಬಿಸ್ನೆಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಅವ್ರು ಶಾಸ್ತ್ರ ಕೇಳಕ್ ಬರ್ತಾರೆ. ಜ್ಯೋತಿಷ್ಯಗಳು ಮಾಡ್ತಕ್ಕಂಥ ತಪ್ಪುಗಳು. ರಮೇಶ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ ಕೂಡ ಅವನ ಹೆಸರಿನ ಮೇಲೆ ಬಂದು ಶಾಸ್ತ್ರ ಕೇಳಿದ ಕೂಡಲೇ ಚಿತ್ತಾ ನಕ್ಷತ್ರ, ತುಲಾ ರಾಶಿ, ನಿಮ್ಗೆ ಗುರುಬಲ ಚೆನ್ನಾಗಿಲ್ಲ, ಈಗ ಈ ಒಂದು ವರ್ಷ ಕಾಲ ನೀವೇನು ಮಾಡಕ್ ಹೋಗ್ಬೇಡಿ, ಯಾವುದೇ ಶುಭ ಕಾರ್ಯಗಳು ಮಾಡಕ್ ಹೋಗ್ಬೇಡಿ, ಏನ್ ಮಾಡ್ತಿದ್ರೆ ಅಷ್ಟಲ್ಲೇ ಮಾಡಿ ಅಂತೇಳಿ ಅವರು ಕಳಿಸ್ಬಿಡ್ತಾರೆ. ಆದ್ರೆ ರಮೇಶ್ ಅನ್ನೋ ವ್ಯಕ್ತಿಗೆ ಕರ್ಮ ದೇವರ ಅನುಗ್ರಹದಿಂದ ಏನೋ ಒಂದು ಮಾಡು ಅಂತೇಳಿ ಒಂದು ಯೋಚನೆ ಕೊಟ್ಟು ಏನೋ ಮಾಡ್ಸಕ್ ಹೋಗ್ತಾನೆ. ಜ್ಯೋತಿಷ್ಯರು ಮೀರಿ ಕೆಲಸ ಮಾಡಕ್ ಹೋಗ್ತಾನೆ. ಆಗ ಆ ಒಂದು ವರ್ಷ ಕಾಲ ರಮೇಶ್ ಅನ್ನೋ ವ್ಯಕ್ತಿ ಜ್ಯೋತಿಷಿಗಳು ಹೇಳಿರ್ತಾರೆ, ನಿನ್ ಟೈಮ್ ಚೆನ್ನಾಗಿಲ್ಲ, ಗುರುಬಲ ಇಲ್ಲ, ಏನೋ ಮಾಡ್ಬೇಡಪ್ಪ, ಈಗ ಏನ್ ಮಾಡ್ತಿದ್ದೆ ಅದೇ ಮಾಡು ಅಂತ ಹೇಳಿ ಕಳ್ಸಿರ್ತಾರೆ. ಆದ್ರೆ ದೈವಾನುಗ್ರಹದಿಂದ ಕರ್ಮ ಫಲ ಚೆನ್ನಾಗಿರೋದ್ರಿಂದ ಇದನ್ನ ಮಾಡ್ಬಿಡ್ತಾನೆ ಆ 1 ವರ್ಷ. ಆಗೇನಾಗುತ್ತೆ, ಅವ್ರ ಮೂಲ ಹೆಸರು ಏನೋ ಶಿವ ಅಂತ ಹೆಸರಿಟ್ಟಿರ್ತಾರೆ ಅನ್ಕೊಳ್ಳಿ. ಶ್ರಾವಣ ನಕ್ಷತ್ರ ಮಕರ ರಾಶಿಯಲ್ಲಿ ವ್ಯಕ್ತಿ ಹುಟ್ಟಿರ್ತಾನೆ, ಅವ್ರ ಜನ್ಮ ನಕ್ಷತ್ರ ಅದಾಗಿರುತ್ತೆ. ಬಟ್ ಹೆಸರು ಬಂದ್ಬಿಟ್ಟು ಚಿತ್ತ ನಕ್ಷತ್ರ ತುಲಾ ರಾಶಿ ಪ್ರಕಾರ ರಮೇಶ್ ಅಂತ ಹೆಸರಿಟ್ಟಿರ್ತಾರೆ. ಅದ್ರ ಪ್ರಕಾರ ಶಾಸ್ತ್ರ ಕೇಳ್ತಾರೆ. ಅವ್ರ ಮೂಲ ಬಂದು ಚೆನ್ನಾಗಿದೆ, ಹೆಸರು ಪ್ರಕಾರ ಚೆನ್ನಾಗಿರೋದಿಲ್ಲ. ಆಗ ಜ್ಯೋತಿಷಿಗಳು ಹೆಸರ ಮೇಲೆ ನೋಡ್ಬಿಟ್ಟು ಚೆನ್ನಾಗಿಲ್ಲಪ್ಪ, ಈ ಒಂದು ಗುರುಬಲ ಚೆನ್ನಾಗಿಲ್ಲ, ಯಾವ್ದೇ ಶುಭ ಕಾರ್ಯಗಳು, ಯಾವ್ದೋ ಒಂದು ಶುಭ ಬಿಸ್ನೆಸ್ ಆಗಿರ್ಬೋದು, ಉದ್ಯೋಗ ಮಾಡ್ಬೇಡ, ಏನ್ ಮಾಡ್ತೀರ ಅಷ್ಟೇ ಮಾಡ್ಕೊಂಡು ಹೋಗಂತ ಪ್ರಿಡಿಕ್ಷನ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ದೈವಾನುಗ್ರಹದಿಂದ ಮಾಡಕ್ ಹೋಗ್ತಾರೆ. ಯಾಕಂದ್ರೆ ಅವ್ರ ಜನ್ಮ ನಕ್ಷತ್ರ ಪ್ರಕಾರ ಅವ್ರಿಗೆ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಆ ಒಂದು ವರ್ಷದ ಸಮಯದಲ್ಲಿ ಮಗಳು ಮದುವೆ ಮಾಡಿರ್ತಾನೆ, ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರ್ತದೆ, ಮನೆ ಕಟ್ತಾನೆ, ಯಾವ್ದೋ ಒಂದು ತೋಟ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ 10-15 ಲಕ್ಷ ಲಾಭ ಗಳಿಸಿರ್ತಾನೆ. ಆಗ ಅವ್ರಿಗೆ ಅನುಭವ ಬರುತ್ತೆ, ಜ್ಯೋತಿಷ್ಯಕ್ಕೆ ಹೋದೆ, ಈ ಒಂದು ವರ್ಷ ಏನೂ ಮಾಡ್ಬೇಡ ಅಂತ ಹೇಳಿದ್ರು, ಅದು ನಮ್ಗೆ ತುಂಬಾ ಚೆನ್ನಾಗಿ ಅನುಕೂಲ ಆಯ್ತು ದೈವಾನುಗ್ರಹದಿಂದ. ಇದೇ ಜ್ಯೋತಿಷ್ಯರು ಸುಳ್ಳು ಹೇಳ್ತಾರೆ ಬಿಡಪ್ಪ, ಅವ್ನು ನಂಬ್ಕೊಂಡಿದ್ದಿದ್ರಿ 1 ವರ್ಷ ಕಾಲ ಸುಮ್ಮನೆ ಇರ್ಬೇಕಾಗಿತ್ತು, ಇದು ಏನು ನಮ್ಗೆ ಉಳಿತಾಯ ಆಗ್ತಿರ್ಲಿಲ್ಲ, ನಾವು ಜೀವನದಲ್ಲಿ ಸಕ್ಸಸ್ ಆಗ್ತಿರ್ಲಿಲ್ಲ ಅಂತ ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ಒಟ್ಟಾರೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ನಿಖರವಾಗಿತ್ತು, ಆ ಜಾತಕ ಪ್ರಕಾರ ನೀವು ಶಾಸ್ತ್ರ ಕೇಳಿದ್ದೆ ಆದ್ರೆ ಸಕ್ಸಸ್ ಆಗ್ತೀರಾ. ಯಾವ್ದೋ ಪೂರ್ವ ಜನರು ಇಟ್ಟಿರ್ತಕ್ಕಂಥ ಹೆಸರು ಮೇಲೆ ಹೋಗಿ ಶಾಸ್ತ್ರ ಕೇಳಿದಾಗ ಅದು ಕರೆಕ್ಟ್ ಆಗಿ ಇಟ್ಟಿದ್ರೆ ಅನುಕೂಲ ಆಗುತ್ತೆ, ಇಲ್ಲ ಅಂತ ತಪ್ಪಾಗುತ್ತೆ.
ಆಗ ನಿಮ್ಗೆ ತಪ್ಪಾಗಿ ಅರ್ಥ ಆಗುತ್ತೆ, ಜ್ಯೋತಿಷ್ಯ ಸುಳ್ಳು ಅಂತೇಳಿ ನಿಮ್ಮ ಅನುಭವಕ್ಕೆ ಬಂದು ನೀವು ಅದನ್ನ ಟೀಕೆ ಮಾಡ್ತೀರಾ. ವೀಕ್ಷಕರು, ಅದಕ್ಕೆ ದಯವಿಟ್ಟು ಶಾಸ್ತ್ರ ಹೇಳೋರು ನೀವು ಕರೆಕ್ಟಾಗಿ ಹೇಳ್ಬೇಕು, ನೀವು ಕೇಳೋರು ಕರೆಕ್ಟಾಗಿ ಕೇಳಬೇಕು, ಆಗ ನಿಮ್ಗೆ ಕರೆಕ್ಟಾಗಿ ಅನ್ವಯಿಸುತ್ತೆ. ಅದೇ ರೀತಿಯಾಗಿ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಕರೆಕ್ಟಾಗಿ ಗೊತ್ತಿದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಕರೆಕ್ಟ್ ಆಗಿದ್ದಾರೆ, ಆಗ ಒಂದು ಕುಂಡಲಿ ರಚನೆ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ಮ ಕುಂಡಲಿ ರಚನೆ ಆಗುತ್ತೆ. ನಮ್ಮ ಶಾಸ್ತ್ರದಲ್ಲಿದೆ, ಆ ಕುಂಡಲಿನಲ್ಲಿ ಯಾವ ಗ್ರಹಗಳು ಎಲ್ಲಿ ಸ್ಥಿತನಾಗಿದ್ದಾನೆ ಅಂದ್ರೆ ನಿಮ್ ಕುಂಡಲಿನೇ ಹಣೆ ಬರ ಅಂತ ಅರ್ಥ. ಆ ಹಣೆ ಬರದಲ್ಲಿ ನಿಮ್ಮ ಹಣೆ ಬರ ನಾವು ಲೈವ್ ಆಗಿ ನೋಡ್ಬೋದು. ಆಗ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿದ್ರೆ ಆ ಒಂದು ಕುಂಡಲಿನಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅಂತ ನೋಡೋದಕ್ಕಾಗುತ್ತೆ ನಾವು. ಆಗ ಪ್ರಿಡಿಕ್ಷನ್ ಮಾಡ್ಬೇಕು, ಆಗ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ, ಯಾವ ಫಲಗಳು ಕೊಡ್ತಾರೆ, ಸೂರ್ಯಗ್ರಹ ಉಚ್ಚನಾಗಿದ್ದಾನ, ನೀಚನಾಗಿದ್ದಾನ, ಶತ್ರುಮನೆಯಲ್ಲಿದ್ದಾನ, ಕೇಂದ್ರ ಸ್ಥಾನದಲ್ಲಿ ಇದ್ದಾನ, ತ್ರಿಕೋನ ಸ್ಥಾನದಲ್ಲಿ ಇದ್ದಾನ, ಯಾವ ದಶೆ, ಯಾವ ಭುಕ್ತಿ, ಯಾವ ಅಂತರ್ಭುಕ್ತಿ, ಯಾವ ಸಮಯದಲ್ಲಿ ಇವರಿಗೆ ರಾಜಯೋಗ ಇದೆ, ಯಾವ ಸಮಯದಲ್ಲಿ ಇವರಿಗೆ ಗಜಕೇಸರಿ ಯೋಗ ಇದೆ, ಈ ರೀತಿ ಬಲಾಫಲಗಳು ಎಲ್ಲ ನೋಡೋದಕ್ಕೆ ನಿಮ್ಮ ನಿಖರವಾದ ಜನ್ಮ ದಿನಾಂಕ, ಜನ್ಮ ಸಮಯ ಇದ್ದಾಗ ನಿಮ್ ಜಾತಕನ ಸಂಪೂರ್ಣ ವಿಶ್ಲೇಷಣೆ ಮಾಡಿ ನಿಮ್ಮ ಹಣೆ ಬರದಲ್ಲಿ ಏನಿದೆ ಅಂತ ಹೇಳೋದಕ್ಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ನೀವು ಫಾಲೋ ಮಾಡಿದ್ದೆ ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ನಿಜ ಅಂತೇಳಿ ನಿಮಗೆ ಅನುಭವಕ್ಕೆ ಬರುತ್ತೆ. ಅದು 100% ನಿಮ್ ಜೀವನದಲ್ಲಿ ವರ್ಕ್ ಆಗುತ್ತೆ. ಅದು ಬಿಟ್ಟು ನೀವು ಯಾವ್ದು ಹೆಸರು ಮೇಲೆ ಹೋಗಿ ಕೇಳಿದಾಗ ಅದು ನಿಮ್ಗೆ ಅನ್ವಯಿಸೋದಿಲ್ಲ ಅಂತ ಹೇಳಿದಾಗ ತಪ್ಪಾಗಿ ನೀವು ಗ್ರಹಿಸ್ತೀರಾ. ನೋಡಿಮಾ, ಈ ರೀತಿ ನೀವು ಶಾಸ್ತ್ರ ತಿಳ್ಕೊಂಡಾಗ ನಿಮ್ಮ ಅನುಭವಕ್ಕೆ ಬರ್ತದೆ. ಅವಾಗ ನೀವೇ ಜ್ಯೋತಿಷ್ಯ ಶಾಸ್ತ್ರ ನಿಜನಾ ಸುಳ್ಳು ಅಂತೇಳಿ ನೀವೇ ಹೇಳ್ತೀರಾ. ಅರ್ಥ ಆಯ್ತಲ್ಲಮ್ಮ? ಈ ರೀತಿ ಇರುತ್ತೆ. ಅರ್ಥ ಆಯ್ತು ಗುರುಗಳೇ. ಗುರುಗಳೇ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲದೆ ಇರೋರು ಯಾವ ರೀತಿ ಅವ್ರ ಜಾತಕ ನೋಡ್ಕೊಳೋದು ಗುರುಗಳೇ? ಸರಿಮಾ, ಈಗ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಿರೋ ಯಾವ ರೀತಿ ನೋಡ್ಕೊಬೇಕಂತ ಹೇಳೋದು ಸುಮಾರು ಜನಕ್ಕೆ ಇದು ಡೌಟ್ ಇದೆ. ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ, ಆದ್ರೆ ನಿಮ್ಮ ಮಕ್ಕಳ ಜನ್ಮ ದಿನಾಂಕ, ಜನ್ಮ ಸಮಯ ಇರುತ್ತಲ್ವಾ, ಆ ಒಂದು ಮಗುವಿನ ಜಾತಕದಲ್ಲಿ ತಂದೆಯಾದವರು ಯಾವ ರೀತಿ ಇರ್ತಾರೆ, ತಾಯಿಯಾದವ್ರು ಏನು ಅಂದ್ರೆ, ತಂದೆ ಅಂದ್ರೆ ಸೂರ್ಯ ಯಾವ ಸ್ಥಿತಿಗತಿಯಲ್ಲಿ ಇರ್ತಾನೆ, ಚಂದ್ರನಾದವರು ಯಾವ ರೀತಿ ಫಲಾಫಲಗಳು ಕೊಡ್ತಾನೆ, ಅದನ್ನ ನೋಡಿದಾಗ ಒಬ್ಬ ಮಗುವಿನ ಜಾತಕ ನೋಡಿ ಅವ್ರ ತಂದೆ ತಾಯಿ ಜಾತಕನ ಒಂದು 50% ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಕರ್ಮ ಶುದ್ಧ ಮಾಡಿಕೊಂಡು ಅದು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡ್ಬೇಕಾದ್ರೆ ಅಥವಾ ಯಾವ್ದು ನಮ್ಗೆ ಆಗ್ಬರುತ್ತೆ, ಯಾವ ಕೆಲಸ ಮಾಡ್ಬೇಕು ಮಾಡಬಾರ್ದು ಅಂತ ಕೇಳಬೇಕಾದ್ರೆ ಆಗ ಕವಡೆ ಶಾಸ್ತ್ರ, ಪ್ರಶ್ನಾಶಾಸ್ತ್ರ, ತಾಂಬೂಲ ಶಾಸ್ತ್ರದಲ್ಲಿ ಪ್ರಶ್ನೆ ಕೇಳಿ ಅದಕ್ಕೆ ಮಾತ್ರ ಒಂದು 50-50 ಹೇಳ್ಬೋದು ಅಷ್ಟೇನೆ. ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತೇ ಇಲ್ಲ ಅಂದಾಗ ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ಮಕ್ಕಳ ಜಾತಕದನ್ನೇ ನೋಡ್ಬೋದು, ಅಥವಾ ಮದುವೆ ಆಗಿರ್ತಕ್ಕಂಥ ಡೇಟ್ ಅನ್ನು ನೋಡಿ ಶಾಸ್ತ್ರ ಹೇಳ್ಬೋದು, ಅಥವಾ ನಿಮ್ಮ ಮಕ್ಕಳ ಡೇಟ್ ಅನ್ನು ನೋಡಿ ಫಸ್ಟ್ ಇದೇಳೋಣ. ನೀವು ಮದುವೆ ಆಗಿರ್ತಕ್ಕಂಥ ಡೇಟಿನಲ್ಲಿ ಯಾವ ಲಗ್ನ ಮುಹೂರ್ತ ಕುಂಡಲಿ ಒಂದು ರಚನೆ ಆಗುತ್ತೆ ಅದು ನೋಡಿ ಶಾಸ್ತ್ರ ಹೇಳ್ಬೋದು. ಅಥವಾ ನಿಮ್ಮ ಮಕ್ಕಳ ಜನನಾಗಿರ್ತಾರೆ, ನಿಮ್ಮ ಮಕ್ಕಳ ಜಾತಕ ವಿಶ್ಲೇಷಣೆ ಮಾಡಿ ತಂದೆಯಾದವ್ರಿಗೆ ಏನ್ ಫಲ ಇರುತ್ತೆ, ತಾಯಿಯಾದವ್ರಿಗೆ ಏನ್ ಫಲ ಇರುತ್ತೆ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಯಾವ್ಯಾವ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ ಅಂತೇಳಿ ಆ ರೀತಿ ಪ್ರಿಡಿಕ್ಷನ್ ಮಾಡಿ ನಿಮ್ಗೊಂದು 50% ಶಾಸ್ತ್ರ ಹೇಳ್ಬೋದು. ಅದು ಬಿಟ್ಟು ಹೆಸರು ಮೇಲೆ ನೋಡಿ ಹೇಳೋದಕ್ಕಾಗಲ್ಲ. ನೋಡಿ, ಹೆಸರು ಮೇಲೆ ಇಟ್ಕೊಂಡಿರ್ತೀರಾ, ನೀವು ಇಟ್ಟಿರ್ತಕ್ಕಂಥ ಹೆಸರು ಮೇಲೆ ಶಾಸ್ತ್ರ ಕೇಳಿದಾಗ ಫೈಲೂರ್ ಆಗುತ್ತೆ. ಇನ್ನು ಕೆಲವರು ಜ್ಯೋತಿಷಿಗಳು ಹೇಳ್ತಾರೆ ಹೆಸರೇ ಇಂಪಾರ್ಟೆಂಟು, ನೀವು ಹೆಸರು ಮೇಲೆ ಶಾಸ್ತ್ರ ಕೇಳಿ ತಪ್ಪೇನಾಗೋದಿಲ್ಲ, ನಿಮ್ಮನ್ನ ಸಮಾಜಕ್ಕೆ ಗುರುತಿಸಿರೋದೇ ಹೆಸರು ಮೇಲೆ, ನಿಮಗೆ ಜನರಿಗೆ ಪರಿಚಿತವಾಗಿರೋದೇ ನಿಮ್ಮ ಹೆಸರು ಮೇಲೆನೆ ಅಂತೇಳಿ 30 ವರ್ಷ ಆದ್ಮೇಲೆ ನಿಮ್ಗೆ ಹೆಸರೇ ಅನ್ವಯ ಆಗುತ್ತೆ ಅಂತೇಳಿ ಕೆಲವರು ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಅದು ತಪ್ಪಾಗುತ್ತೆ ವೀಕ್ಷಕರೇ. ನೋಡಿ, ಮಾವಿನ ಮರಕ್ಕೆ ನಾನು ಆಗ್ಲೇ ಉದಾಹರಣೆ ಕೊಟ್ಟಂಗೆ, ಮಾವಿನ ಮರಕ್ಕೆ ಬೇವಿನ ಮರ ಅಂತ ಹೆಸರು 1 ವರ್ಷ ಅಲ್ಲ, 30 ವರ್ಷ ಅಲ್ಲ, 100 ವರ್ಷ ಮಾವಿನ ಮರನ ಬೇವಿನ ಮರ ಅಂತೇಳಿ ಹೆಸರು ಕರೆದಾಗ ಅದಕ್ಕೆ ಬಲ ಬರುತ್ತಾ? ಮಾವಿನ ಮರ ಹೋಗ್ಬಿಟ್ಟು ಬೇವಿನ ಮರ ಆಗಕ್ಕೆ ಸಾಧ್ಯನಾ? ಒಂದು ಕತ್ತೆನ ಕುದುರೆ ಅಂತ ಹೆಸರಿಟ್ಬಿಟ್ಟು 1 ವರ್ಷ ಅಲ್ಲ 50 ವರ್ಷ ನಾನು ಅದನ್ನ ಕುದುರೆ ಅಂತ ಕರೆದ್ರೆ, ನಾಮ ಪಠನೆ ಮಾಡಿದ್ರೆ ಕುದುರೆ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಅದೇ ರೀತಿಯಾಗಿ ಜ್ಯೋತಿಷಿಗಳು ಈ ನಿಮ್ಮ ನಿಖರವಾದ ಸಮಯ ಇರೋದಿಲ್ಲ, ಯಾರಿಗೂ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ ಅಂತೇಳಿ ಶಾಸ್ತ್ರ ಕೇಳಿದಾಗ ಹೇಳೋದಕ್ಕಾಗಲ್ಲ ಅಂತೇಳಿ ಅವ್ರ ಅನುಕೂಲಕ್ಕೆ ಅವ್ರ ಶಾಸ್ತ್ರ ಹೇಳಿ ಕಳಿಸ್ತಾರೆ. ಆಗ ನಿಮ್ ತಪ್ಪಾಗಿ ಗ್ರಹಿಸ್ಕೊಂತೀರಾ. ಗುರುಗಳೇ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲದೆ ಇರೋರು ಯಾವ ರೀತಿ ಅವ್ರ ಜಾತಕ ನೋಡ್ಕೊಳೋದು ಗುರುಗಳೇ? ಸರಿಮಾ, ಈಗ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ದಿರೋರು ಯಾವ ರೀತಿ ನೋಡ್ಕೊಬೇಕಂತ ಹೇಳೋದು ಸುಮಾರು ಜನಕ್ಕೆ ಇದು ಡೌಟ್ ಇದೆ. ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ. ನಿಮ್ಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ,
ಆದ್ರೆ ನಿಮ್ಮ ಮಕ್ಕಳ ಜನ್ಮ ದಿನಾಂಕ ಜನ್ಮ ಸಮಯ ಇರುತ್ತಲ್ವಾ, ಆ ಒಂದು ಮಗುವಿನ ಜಾತಕದಲ್ಲಿ ತಂದೆಯಾದವರು ಯಾವ ರೀತಿ ಇರ್ತಾರೆ, ತಾಯಿಯಾದವ್ರು ಏನು ಅಂದ್ರೆ, ತಂದೆ ಅಂದ್ರೆ ಸೂರ್ಯ ಯಾವ ಸ್ಥಿತಿಗತಿಯಲ್ಲಿ ಇರ್ತಾನೆ, ಚಂದ್ರನಾದವರು ಯಾವ ರೀತಿ ಫಲಾಫಲಗಳು ಕೊಡ್ತಾನೆ, ಅದನ್ನ ನೋಡಿದಾಗ ಒಬ್ಬ ಮಗುವಿನ ಜಾತಕ ನೋಡಿ ಅವ್ರ ತಂದೆ ತಾಯಿ ಜಾತಕನ ಒಂದು 50% ಹೇಳ್ಬಹುದು. ಮದುವೆ ಆಗಿರ್ತಕ್ಕಂಥ ಡೇಟಿನಲ್ಲಿ ಯಾವ ಲಗ್ನ ಮುಹೂರ್ತ ಕುಂಡಲಿ ಒಂದು ರಚನೆ ಆಗುತ್ತೆ ಅದು ನೋಡಿ ಶಾಸ್ತ್ರ ಹೇಳ್ಬೋದು.